ಜಾತಿವಾದವನ್ನು ಆಗ ಮಾಡುವಂಥವ್ರು ಮತ್ತು ಹಿಂದುತ್ವದ ಬಗ್ಗೆ ಮಾತಾಡುವಂಥವ್ರು ಇದೆಲ್ಲ ನಮಗೆಲ್ಲ ಗೊತ್ತಿದ್ದ ವಿಷಯ. ಮತ್ತು ಮ್ಯಾಲೆ ನಾವು ಹೇಳೋದೇನಪ್ಪ ಅಂದ್ರೆ ಈ ಒಂದು ಮೇಲ್ಜಾತಿಯ ಜನ ರಿಸರ್ವೇಷನ್ ಬೇಡಪ್ಪ, ಹೌದ್ರಿ ಬೇಡ, ನಮಗೂ ಬೇಡ ಆಗಿದೆ, ಅವ್ರಿಗೂ ಬೇಡ ಆಗಿದೆ. ಆದರೆ ರಿಸರ್ವೇಷನ್ನ ಇಲ್ಲದೆ ಹೋದ್ರೆ ಈಗ ಇದ್ದಷ್ಟು ಸಹಿತ ಆಗೋದಿಲ್ಲ. ಈಗ ಸಿಗುತ್ತಿರೋದು ಸ್ವಲ್ಪ ಉದ್ಯೋಗ ಸಹಿತ ಸಿಗುವುದಿಲ್ಲ ಅನ್ನೋದಷ್ಟು ಸ್ಪಷ್ಟ ಅದ. ಏನೋ ಮಾಡಿದ್ರು ಸಿದ್ದರಾಮಯ್ಯನವರು, ಆಬ್ಜೆಕ್ಷನ್ ಆಯಿತು, 5-10 ವರ್ಷ ಆಯಿತು, ನಿಮ್ಮ ಮಾತಿಗೆಲ್ಲ ಬೆಲೆ ಕೊಟ್ಟವ್ರು ಇದ್ದಂಥವ್ರು ರಾಹುಲ್ ಗಾಂಧಿಯವರು ಅದನ್ನ ಹಿಂಸರಿಸಿದ್ರು. ಈಗ ಅದಕ್ಕೂ ಮಾತಾಡ್ತಾ ಇದ್ದೀರಿ. ಈಗ 6 ವರ್ಷಕ್ಕೆ ಸಣ್ಣಗೆ ನಾಗಸ್ಕೊ ಮಾಡಿಬಿಟ್ಟಿದ್ದಾರೆ. ಈಗ ಯಾಕ್ರಿ 27 ನಾವು ಮಾಡ್ತಾಯಿದ್ವಿ ಅಥವಾ 26 ನಾವು ಮಾಡ್ತೀವಿ ಹಾಗೆ ಹೀಗೆ ಅಂತ ಮತ್ತು ಅನಗತ್ಯ ದುಡ್ಡು ಪೋಲಿದು ಹಾಳು ಮಾಡೋದು ಅಂತೇಳಿ ಒಂದಿಷ್ಟು ಕಾರಣಗಳನ್ನು ಹೇಳ್ತಾ ಇದ್ದಾರೆ. ನೋಡ್ರಿ ಅದು ಜಾತಿಗಳ ನಡುವೆ ಕಂದಕ ಮೂಡಿಸಲು ಸಿದ್ದರಾಮಯ್ಯ ಅವರು ಈ ಹಿಂದೆ ಜಾತಿ ಗಣತಿ ಮಾಡಿಸಿದ್ದರು. ಕಂದಕದವ್ರಿಗೆ ಎಂದು ಜಾತಿ ಅನ್ನೋದು ಹುಡ್ಕೊಂಡದ ಅಂತ ಅವತ್ತೇ ಕಂದಕಗಳು ಶುರುವಾಗಿಬಿಟ್ಟಿದ್ದಾವೆ. ಹುಟ್ಟಿನಂತೆ ಬರೋ ಜಾತಿ ನಮ್ಮ ಹುಗಿಯವರೆಗೆ ಅದು ಸುಡುವ ನಮ್ಗೆ ಬಿಡೋದೇ ಇಲ್ಲ. ಅದು ಮೊದಲು ಅದು ನಾವು ಮಾಡುವಂಥದ್ದು ಏನಿಲ್ಲಲ್ಲೇ, ಹಿಂದಿನ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಯಾರು ಚಾತುರ್ವರ್ಣವನ್ನು ಹುಟ್ಟಾಕಿದ್ರೋ ಅಲ್ಲೇ ಶುರುವಾಗಿದೆ. ಆ ವರ್ಣಗಳ ನೆಲಗಟ್ಟಿನಲ್ಲಿ ಜಾತಿ ಹುಡುಕೋದು ಬಂದುಬಿಟ್ಟು ಮೊದಲು ಜಾತಿ ಹೊಡಿತು, ಆಳದಿರೋ ವರ್ಣ ಹೊಡಿತು, ವರ್ಣ ಹೊಡಿದ್ಮೇಲೆ ಜಾತಿ ಹೊಡಿತು, ಅದು ಬ್ಯಾಡ ಡಿಸ್ಕಷನ್ ಅದು. ಆದರೆ ನಾವು ಡಿಸ್ಕಷನ್ ಮಾಡೋದು ಜಾತಿ ಹಿಂದಿಂದ ಅಲ್ಲ, ಅದು ಹಿಂದಿಂದ ಬಂದೇ ಬಿಟ್ಟಿದ್ದು. ಅದು ಸಿದ್ದರಾಮಯ್ಯನ ಹುಟ್ಟಾಕಿಲ್ಲ, ಕಂದಕಗಳನ್ನು ಮೂಡಿಸಿಲ್ಲ. ಕಂದಕ ಅದ ಮೊದಲು ಆ ಕಂದಕದಾಗ ಅವರು ಒಂದು ಸಿಕ್ಕೊಂಡು ಹೊರಗೆ ಬಂದಂಥವ್ರು, ಆ ನೋವನ್ನು ಅನುಭವಿಸಿದವರು. ಅವ್ರು ಇದ್ದದ್ದು ಮಾಡಿ ಹೊಂಟಿದ್ರು, ಜಾತಿ ಗಣತಿ ಮಾಡಿಸಿದ್ರು. ಅದನ್ನು ಅವರ ಹೈಕಮಾಂಡ್ ತಿರಸ್ಕರಿಸಿದೆ. ಹೈಕಮಾಂಡ್ ಯಾಕೆ ತಿರಸ್ಕರಿಸಿತು ಅದನ್ನ ಕೇಳೋದಿಲ್ಲ ನೀವು? ನೀವೆಲ್ಲರೂ ಒತ್ತಡ ತಂದ್ರಿ, ಪ್ರೆಷರ್ ತಂದ್ರಿ. ಇದು ಏನಪ್ಪ ಅಂತಂದ್ರೆ ಅವೈಜ್ಞಾನಿಕವಾಗಿಲ್ಲ, ನಮಗೆ ಮುಟ್ಟಿಲ್ಲ, ನಿಮ್ಗೆ ಮುಟ್ಟಿ ಎಲ್ಲರೂ ಆಬ್ಜೆಕ್ಷನ್ ಮಾಡಿದ್ರು. ನಮ್ಮ ಒಕ್ಕಲಿಗರು ಮತ್ತು ಲಿಂಗಾಯತರು ಮೇಲ್ವರ್ಣೀಯರು ಎಲ್ಲರೂ ಅಂತ ತಕ್ಷಣ ಪಾಪ ಕೊನೆಗೆ ನಿಮ್ಮ ಮಾದಿ ಬೆಲೆ ಕೊಟ್ಟರು ರಾಹುಲ್ ಗಾಂಧಿಯವರು. ಅದು ಹಿಂದೆ ತಗೊಂಡ್ರು. ಸಿದ್ದರಾಮಯ್ಯನ ತಗೊಂಡಿಲ್ಲ, ಅದನ್ನು ತಿರಸ್ಕಾರ ಮಾಡಿದ್ರು. ಹೈಕಮಾಂಡ್ ಹೇಳ್ತಾ ತಗೊಂಡ್ರು. ಹೈಕಮಾಂಡ್ಗೆ ಹೇಳುವಂಥ ವ್ಯವಸ್ಥೆ ನೀವು ನಿರ್ಮಾಣ ಮಾಡಿದ್ರಿ ಅನ್ನೋದನ್ನು ನಾವು ಯಾರೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು